ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬಾ ಜನ ಈ ಫಂಕ್ಷನ್ಗೆ ಹೋಗೋದಕ್ಕೆ ನಾವು ಹೇಗೆ ರೆಡಿ ಆಗಬೇಕು, ಯಾವ ತರ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರ್ಬೇಕು ಆದ್ರೆ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು. ಸೊ ಈ ತರ ಯಾವ್ದಾದ್ರು ಒಂದು ಮೇಕಪ್ ಹೇಳ್ಕೊಡಿ ಅಂತ ನಾನು ಪ್ರೀವಿಯಸ್ ಟೈಮ್ ಒಂದು ಮೇಕಪ್ ವಿಡಿಯೋ ಮಾಡಿದಾಗ ತುಂಬಾ ಜನ ರಿಕ್ವೆಸ್ಟ್ ಕಳಿಸಿದ್ರಿ. ಅದಕ್ಕೆ ಇವತ್ತು ಅದೇ ಲುಕ್ ಅನ್ನ ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಶುರು ಮಾಡೋಣ ಅಲ್ವಾ? ಮೇಕಪ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ಎನಿ ಪ್ರಾಡಕ್ಟ್ಸ್ ಅಂದರೆ ನೀವು ಮೇಕಪ್ ಪ್ರಾಡಕ್ಟ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ನನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕು. ಸೊ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಇದೇ ನನ್ನ ಮೇಕಪ್ ಕಿಟ್ಟು. ಅಪ್ಪ, ಸೊ ನನ್ನ ಮೇಕಪ್ ಕಿಟ್ ರೆಡಿ ಆಗಿದೆ. ಈಗ ನಾನು ಫಸ್ಟು ನನ್ನ ಸ್ಕಿನ್ ಕೇರ್ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟು ನಾನು ಏನು ಮಾಡ್ತೀನಿ, ನನ್ನ ಫೇಸ್ ವಾಶ್ ಆಗಿದೆ. ಈಗ ಸ್ವಲ್ಪ ಮಾಯ್ಸ್ಟ್ ಇರುವಾಗಲೇ ನೀವು ನಾನು ಯೂಸ್ ಮಾಡ್ತಾ ಇರೋದು ವಿಲ್ವಾ ಅವರ ಮಿಲ್ಕ್ ಡ್ರಾಪ್ಸ್. ಇದು ನಿಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ. ಇದರಲ್ಲಿ ರೈಸ್ ಮಿಲ್ಕ್ ಎಕ್ಸ್ಟ್ರಾಕ್ಟ್, ಆಮೇಲೆ ಆಲ್ಗೆ ಎಕ್ಸ್ಟ್ರಾಕ್ಟ್, ಹಾಗೆ ಮರೀನ್ ಆಲ್ಗೆ ಎಕ್ಸ್ಟ್ರಾಕ್ಟ್, ಹಾಗೆ ಆಲ್ಫಾ ಬ್ಯೂಟಿನ್ ಇದೆ. ಆನೆಸ್ಟ್ ಆಗಿ ಹೇಳ್ತೀನಿ, ಇದು ಯಾವುದೇ ಥರ ಪೇಡ್ ರಿವ್ಯೂ ಅಲ್ಲ. ನನಗೆ ಇದು ಪರ್ಸ್ನಲಿ ತುಂಬ ಇಷ್ಟ. ಯಾಕೆ ಅಂತ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಇದು ನನಗೆ ಒಂದು 2-3 ಬಾಟಲ್ಸ್ ಖಾಲಿ ಮಾಡಿಬಿಟ್ಟಿದೆ. ನೋಡೋಣ, ಈ ಪಿಗ್ಮೆಂಟೇಷನ್ ಇತ್ತು ನನಗೆ ಇಲ್ಲಿ ಎಷ್ಟು ನೀಟಾಗಿ ಹೋಗಿದೆ. ಇದರಿಂದ ಅಂತ ನಾನು ನಂಬಿರಲಿಲ್ಲ, ಬಟ್ ಏನೋ ಗೊತ್ತಿಲ್ಲ, ಒಂದು 2-3 ಬಾಟಲ್ಸ್ ಆದಮೇಲೆ ಸ್ಟಾಪ್ ಮಾಡಿದೆ. ಆ ಪಿಂಪಲ್ ಮಾರ್ಕ್ಸ್ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು, ಮತ್ತೆ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ. ಆ್ಯಂಡ್ ವಿತಿನ್ ಸ್ಪ್ಯಾನ್ ಆಫ್ 1 ವೀಕ್ ಅಂತಲೇ ಹೇಳ್ಬೋದು, ಆ ಕಲೆ ಎಲ್ಲ ಫೇಡ್ ಆಗೋದಕ್ಕೆ ಶುರುವಾಯಿತು. ಈ ಪ್ರಾಡಕ್ಟ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಎಲ್ಲ ಪ್ರಾಡಕ್ಟ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇದನ್ನು ಈ ಥರ 3 ಡ್ರಾಪ್ಸ್ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಇದು ಸ್ವಲ್ಪ ಒಣಗಬೇಕು, ಅಬ್ಸಾರ್ಬ್ ಆಗಬೇಕು. ಸೊ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಾಗುತ್ತಲ್ಲ. ಈಗ ಆಲ್ಮೋಸ್ಟ್ ಅಬ್ಸಾರ್ಬ್ ಆಗಿದೆ. ಈಗ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಎಮೋಲಿನ್ ಅಂದ್ಬಿಟ್ಟು. ಇದು ತುಂಬ 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 ಟ್ರೆಂಡ್ ಆಗಿತ್ತು ಈ ಮಾಯಿಶ್ಚರೈಸರ್. ಸರಿ, ನಾನು ಲೆಟ್ ಮೀ ಟ್ರೈ ಮೈ ಹ್ಯಾಂಡ್ಸ್ ಆನ್ ಇಟ್ ಅಂದ್ಬಿಟ್ಟು ಇದನ್ನು ಹೋಗಿ ಹತ್ತಿರದ ಮೆಡಿಕಲ್ ಸ್ಟೋರಲ್ಲಿ ಇದನ್ನು ತೊಗೊಂಡು ಬಂದೆ. ಸೊ ಇದು ತುಂಬ ಹೈಡ್ರೇಟಿಂಗ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಡ್ರೈ ಸ್ಕಿನ್ ಆ್ಯಂಡ್ ವೆರಿ ಡ್ರೈ ಸ್ಕಿನ್ ಇರುತ್ತೆ ಗೊತ್ತಾ, ಫ್ಲೇಕಿ ಸ್ಕಿನ್ ಇರುತ್ತೆ ಗೊತ್ತಾ, ಅವ್ರಿಗಂತೂ ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು ಬಂದು ಲಾ ರಾಶ್ ಪುಸೆ ಅಂದ್ಬಿಟ್ಟು. ಸೊ ಇದು ನಾನು ಜರ್ಮನಿಯಿಂದ ತರಿಸಿದ್ದು, ನಮ್ಮ ಅಕ್ಕ ತಂದುಕೊಟ್ಟಿದ್ದು ನನಗೆ ಇದನ್ನು. ಇದು ಕೂಡ ತುಂಬ ಹೈಡ್ರೇಟಿಂಗ್, ಬಟ್ ಇದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೀಕಾಪ್ಲಾಸ್ಟ್ ಅಂದ್ಬಿಟ್ಟು, ಸೀಕಾಪ್ಲಾಸ್ಟ್ ಬಾಂಬ್ ಅಂತಾರೆ ಇದನ್ನು. ಸೊ ಇದು ಯಾವುದೇ ಥರ ಕ್ರ್ಯಾಕ್ಸ್ ಇದ್ರೆ ನಿಮ್ಮ ಸ್ಕಿನ್ನಲ್ಲಿ ಒಡೆದಿರುತ್ತೆ ಗೊತ್ತಾ ಚರ್ಮ, ಅದಕ್ಕೆ ತುಂಬ ರಿಲೀಫ್ ಕೊಡುತ್ತೆ, ರಿಪೇರ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು. ಸೊ ಸದ್ಯಕ್ಕೆ ನಾನು ಎಮೋಲಿನನ್ನು ಯೂಸ್ ಮಾಡ್ತೀನಿ. ತುಂಬ ಅಂದರೆ ಏನು ಹೇಳ್ತಾರೆ, ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ, ಅಡಿಕ್ವೇಟ್ ಆಗಿ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಈಗ ನೀವು ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟನ್ನ ಯೂಸ್ ಮಾಡಬೇಕಾದ್ರೆ ಅದನ್ನು ಹಚ್ಕೊಂಡ ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು, ಲೈಕ್ 2 ಮಿನಿಟ್ಸ್ ಬಿಡಬೇಕು. ಅದು ಯಾಕಂದರೆ ಸ್ಕಿನ್ನಿಗೆ ಅಬ್ಸಾರ್ಬ್ ಆಗಬೇಕು, ಆಗಲೇ ನಿಮ್ಮ ಸ್ಕಿನ್ನು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ನೋಡಿ ಅಬ್ಸಾರ್ಬ್ ಆಗಿದೆ, ಈಗ ಇಷ್ಟು ಹೈಡ್ರೇಟೆಡ್ ಅನ್ನಿಸ್ತಾ ಇದೆ ಸ್ಕಿನ್ನು ಅಲ್ವಾ? ಸೊ ಈಗ ಶುರು ಮಾಡೋಣ. ಇದ್ರ ಮೇಲೆ ನೀವು ಸನ್ಸ್ಕ್ರೀನ್ ಕೂಡ ಹಚ್ಬೋದು. ನಾನು ಇವತ್ತು ಮನೇಲೇ ನಿಮಗೆ ಒಂದು ಮೇಕಪ್ ಟ್ಯುಟೋರಿಯಲ್ ಮಾಡ್ತಾ ಇರೋದ್ರಿಂದ ಸನ್ಸ್ಕ್ರೀನ್ ಹಚ್ಕೋತಾ ಇಲ್ಲ ನಾನು. ಬಟ್ ಯು ಶುಡ್, ನೀವು ಹೊರಗಡೆ ಹೋಗ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡಿ. ಈಗ ಫಸ್ಟ್ ನಾನು ಡರ್ಮಾ ಕಲರ್ ಅವರ ಇದು ಕ್ಯಾಮಫ್ಲಾಜ್ ಕ್ರೀಮು, ಅಂದರೆ ಡರ್ಮಾ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಸೊ ಈ ಬ್ರ್ಯಾಂಡದು ಕರೆಕ್ಟರ್ ಅಂತಲೇ ಹೇಳ್ಬೋದು, ಕನ್ಸೀಲರ್ ಅಂತ ಹೇಳ್ತಾರಲ್ಲ. ಸೊ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ರೆ ನೋಡಿ, ನನಗೆ ಸ್ವಲ್ಪ ನಿದ್ದೆ ಕಡಿಮೆ ಆಗಿ ಡಾರ್ಕ್ ಸರ್ಕಲ್ಸ್ ಬಂದಿದೆ. ಕೆಲಸ ಜಾಸ್ತಿ ಆಯಿತು, ನಿದ್ದೆ ಕಡಿಮೆ ಆಯಿತು. ಸೊ ಫಸ್ಟು ನಾನು ಕಲರ್ ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಲೈಟಾಗಿ ಕನ್ಸೀಲರ್ ಹಚ್ಕೋತೀನಿ. ನಿಮಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇದ್ದರೆ ಇದಕ್ಕಿಂತ ಸ್ವಲ್ಪ, ಅಂದರೆ ಕನ್ಸೀಲರ್ ಪ್ಯಾಲೆಟ್ ಬರುತ್ತೆ ಗೊತ್ತಾ, ಅದರಲ್ಲಿ ಶೇಡ್ಸ್ ಇರುತ್ತೆ. ನಾನು ಯೂಶಲಿ ಏನು ಮಾಡ್ತೀನಿ ಅಂತಂದರೆ, ಕೆಲವರು ಲೈಟ್ ಶೇಡನ್ನು ಯೂಸ್ ಮಾಡ್ತಾರೆ ಕೆಳಗಡೆ ಅಂಡರ್ ದ ಐ, ಬಟ್ ಐ ಪ್ರಿಫರ್ ಡಾರ್ಕ್ ಶೇಡ್. ನನ್ನ ಸ್ಕಿನ್ಗಿಂತ ಒಂದು ಸ್ವಲ್ಪ ಡಾರ್ಕ್ ಶೇಡನ್ನ ಯೂಸ್ ಮಾಡ್ತೀನಿ. ಹಾಗೆ ಅಂಡರ್ ಐ ಮಾತ್ರ ಅಲ್ಲದೆ ಈ ಥರ ಬ್ಲೆಮಿಷಸ್ ಏನಾದರೂ ಇದ್ದರೆ, ಡಾರ್ಕ್ ಸ್ಪಾಟ್ಸ್ ಆ ಥರ ಏನಾದರೂ ಇದ್ದರೆ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಎಸ್, ಸೊ ನಾನು ಕಂಪ್ಲೀಟಾಗಿ ಕಲರ್ ಕರೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಫೌಂಡೇಶನ್ ತಗೋತೀನಿ. ನೋಡಿ ರೂಬೀಸ್ ಆರ್ಗ್ಯಾನಿಕ್ ಅಂದ್ಬಿಟ್ಟು, ರೂಬೀಸ್ ಆರ್ಗ್ಯಾನಿಕ್ ಅಂತ. ಇದು ಹೈಡ್ರೇಟಿಂಗ್ ಹಾಗೆ ಮ್ಯಾಟಿಫೈಯಿಂಗ್, ನಿಮಗೆ ಗ್ಲೋ ಇರಲ್ಲ. ಬಟ್ ನೀವು ಗ್ಲೋ ಬೇಕು ಅಂತಂದರೆ ಪೌಡರ್ ಸೆಟ್ ಮಾಡ್ಕೊಬೇಡಿ, ಗ್ಲೋ ಹಾಗೆ ಇರುತ್ತೆ. ಇದು ಪ್ಲ್ಯಾಂಟ್ ಬೇಸ್ಡ್ ಇದು.
ಸೊ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಇದು. ನಾನು ತುಂಬ ರಿಸರ್ಚ್ ಮಾಡಿ ಬಿಕಾಸ್ ಎವ್ರಿ ಡೇ ನಾವು ಮೇಕಪ್ ಹಚ್ಚಬೇಕಾಗುತ್ತೆ, ಎವ್ರಿ ಡೇ ಕೆಮಿಕಲ್ನ ನಾವು ಮುಖಕ್ಕೆ ಹಾಕೊಳ್ಳೋದಕ್ಕಾಗೋದಿಲ್ಲ. ಸೊ ಇದು ಕೆಮಿಕಲ್ ಫ್ರೀ, ಹಾಗೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಸೊ ಇದನ್ನು ಇಷ್ಟು ತಗೋತಾ ಇದ್ದೀನಿ ನೋಡಿ, ಒಂದು 2 ಪಂಪ್ ತಗೋತಾ ಇದ್ದೀನಿ. ಈ ಥರ ಒಂದು ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬ್ಲೆಂಡರಲ್ಲಿ ಒಂದು ಸ್ವಲ್ಪ ತಗೊಂಡು ಈ ಥರ ನೀವು ಡಾಟ್ಸ್ ಹಾಕೊಂಡು ಕೂಡ ಬ್ಲೆಂಡ್ ಮಾಡ್ಕೋಬಹುದು. ಸೊ ನನಗಿದು ಕಂಫರ್ಟಬಲ್, ಸೊ ಹಾಗಾಗಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಸೊ ಯಾವಾಗಲೂ ಅಷ್ಟೇ ತುಂಬ ಹಾರ್ಶ್ ಆಗಿರಬೇಡಿ ನಿಮ್ಮ ಸ್ಕಿನ್. ನೀವು ಬ್ಲೆಂಡ್ ಮಾಡಬೇಕಾದ್ರೆ ಫೌಂಡೇಶನ್ನ ತುಂಬ ಹಾರ್ಶ್ ಆಗಿ ಮಾಡಬೇಡಿ, ಸುಮ್ಮನೆ ಡ್ಯಾಬ್ ಮಾಡ್ತಾ ಇರಬೇಕು, ಅದು ನೀಟಾಗಿ ಅಬ್ಸಾರ್ಬ್ ಆಗುತ್ತೆ. ಅವಾಗ ಯಾವಾಗಲೂ ಅಷ್ಟೇ ನಿಮ್ಮ ಫೌಂಡೇಶನ್ ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅಂದರೆ ನೀವು ಎಷ್ಟು ಟ್ಯಾಬ್ ಮಾಡ್ತೀರೋ ಅಷ್ಟು ಒಳ್ಳೆಯದು, ನೀಟಾಗಿ ಈವನ್ ಆಗಿ ಬ್ಲೆಂಡ್ ಆಗುತ್ತೆ. ಸೊ ಫೌಂಡೇಶನ್ ಈಗ ನೀಟಾಗಿ ಬ್ಲೆಂಡ್ ಆಗಿದೆ. ನಾನು ತೀರಾ ಅಂಡರ್ ಐ ಎಲ್ಲ ಕವರ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಇಷ್ಟಿದ್ರೂ ಸಾಕು, ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಈಗ ಈ ಫೌಂಡೇಶನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ರೂಬೀಸ್ ಆರ್ಗ್ಯಾನಿಕ್ ಅವರ ಸೆಟ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಸೆಟ್ಟಿಂಗ್ ಪೌಡರ್ ಇದು. ನೋಡಿ ಪೌಡರ್ ನೀಟಾಗಿ ಪೌಡರ್ ಪ್ಯಾಡ್ ಮಾಡ್ಕೊಂಡಿದ್ದೀನಿ, ಸೆಟ್ ಮಾಡಿದ್ದೀನಿ ಪೌಡರ್ನ. ಈಗ ನೆಕ್ಸ್ಟ್ ನಾವು ಐಬ್ರೋಸ್ ಮಾಡ್ಕೊಂಡ್ಬಿಡೋಣ. ಐಬ್ರೋಸ್ಗೆ ಸ್ವಿಸ್ ಬ್ಯೂಟಿ ಅವರ ಡಾರ್ಕ್ ಬ್ರೌನ್ ಶೇಡಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಬ್ರಷ್ ಕೂಡ ಬರುತ್ತೆ. ಸೊ ನೀವು ಸ್ವಲ್ಪ ಫಸ್ಟೇ ಐಬ್ರೋಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಲ ಬ್ರಷಲ್ಲಿ ಹಿಂಗೆ ನೀಟಾಗಿ ಕೂಮ್ ಮಾಡಿಕೊಂಡು ಐಬ್ರೋಸ್ನ ನೆಕ್ಸ್ಟ್ ನೀವು ಐಬ್ರೋಸ್ ಬರ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಈ ಥರ ಬ್ರಷಲ್ಲಿ ಐಬ್ರೋಸನ್ನ ಬ್ರಷ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಸೊ ಆದಷ್ಟು ಬ್ರೌನೇ ಯೂಸ್ ಮಾಡಿ, ಯಾಕೆಂತಂದರೆ ಬ್ಲ್ಯಾಕ್ ಹಚ್ಕೊಂಡ್ರೆ ತುಂಬ ಒಂಥರ ತುಂಬ ಆರ್ಟಿಫಿಷಿಯಲ್ ಅನಿಸುತ್ತೆ. ಸೊ ಇದು ಬ್ಲೆಂಡ್ ಆದಮೇಲೆ, ಮೇಕಪ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಗ ಐ ಶ್ಯಾಡೋ ಹೇಳ್ಕೊಟ್ಬಿಡ್ತೀನಿ. ಇದು ಮೇಜರ್ ಪಾರ್ಟ್, ಐ ಶ್ಯಾಡೋನೇ ಮೇಜರ್ ಪಾರ್ಟ್. ಸೊ ಐ ಶ್ಯಾಡೋಗೆ ನಾನು ರೌಂಡ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ, ಕ್ರೀಸ್ ಬ್ರಷ್ ಅಂತಾರೆ ಇದನ್ನು ಯೂಸ್ ಮಾಡಿಬಿಟ್ಟು ಐ ಶ್ಯಾಡೋ ಹಚ್ಕೋತೀನಿ. ಫಸ್ಟು ಬೇಸು, ಐ ಶ್ಯಾಡೋಗೆ ಬೇಸ್ನ ನಾನು ಈ ನೋಡಿ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ಈ ಕಲರು. ನಾನು ಮಾರ್ಫಿ ಅವರ ಪ್ಯಾಲೆಟ್ ಯೂಸ್ ಮಾಡ್ತಾ ಇರೋದು. ಸೊ ಇದು ಯಾವುದಾದ್ರೂ ಲೈಟ್ ಕಲರ್, ನಿಮ್ಮ ಹತ್ರ ಇರೋ ಐ ಶ್ಯಾಡೋ ಪ್ಯಾಲೆಟಲ್ಲೇ ನೋಡಿ ಈ ಥರ ಲೈಟ್ ಕಲರ್, 2 ಕಲರ್ನ ಮಿಕ್ಸ್ ಮಾಡಿಕೊಂಡು ಈ ಥರ ಸರ್ಕ್ಯುಲರ್ ಮೂಮೆಂಟಲ್ಲಿ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಸೊ ಇದು ಬೇಸ್ ಆಗಿದೆ. ಈಗ ನೆಕ್ಸ್ಟು ಮೇಕಪ್ ರೆವಲ್ಯೂಷನ್ ಅವರ ಪ್ಯಾಲೆಟ್. ಇದು ಮೇಕಪ್ ರೆವಲ್ಯೂಷನ್ ಅವರ ಪ್ಯಾಲೆಟಿಂದ ನಾನು ಚೆರಿಶ್ ಮತ್ತು ಲವ್ ಲೆಟರ್ ಅನ್ನೋ ಒಂದು ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ನೋಡಿ, ಇದು ಸ್ವಲ್ಪ ಬ್ರೌನ್ ಇದೆ, ಇದೊಂದು ಸ್ವಲ್ಪ ಮರೂನ್ ಇದೆ. ಸೊ ಇದೆರಡನ್ನೂ ಮಿಕ್ಸ್ ಒಂದು ಸುಮ್ಮನೆ ಇಷ್ಟೇ ತಗೋತೀನಿ. ಎಕ್ಸಸ್ನ ಟ್ಯಾಪ್ ಮಾಡಿಬಿಡ್ತೀನಿ. ಈಗ ಈ ಎಡ್ಜಸ್ಸಲ್ಲಿ ಮಾತ್ರ ಇದನ್ನು ಅಪ್ಲೈ ಮಾಡಬೇಕು. ಲೈಟಾಗೆ ಹಚ್ಕೊಂಡಿದ್ದೀನಿ. ಈಗ ರಿಯಲ್ ಟೆಕ್ನಿಕ್ಸ್ ಅವರ ಒಂದು ಬ್ರಷ್ ತೊಗೊಂಡು, ಐ ಶ್ಯಾಡೋ ಬ್ರಷ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಡ್ಜಸ್ಸಲ್ಲಿ ಎಕ್ಸ್ಟ್ರಾ ಬಂತು ಅಂತಂದರೆ ನೀವು ಫೌಂಡೇಶನ್ ಡ್ಯಾಬ್ ಮಾಡ್ಕೊಂಡಿರ್ತೀರಲ್ಲ, ಬ್ಲೆಂಡರಲ್ಲಿ ನೋಡಿ ಈ ಥರ ಮಾಡಿಕೊಂಡ್ರೆ ಹೊರಗಡೆ ಬಂದಿರೋದನ್ನೆಲ್ಲ ನೀಟಾಗಿ ಕವರ್ ಮಾಡ್ಕೋಬೋದು. ಯಾವುದೋ ಒಂದು ವೆಡ್ಡಿಂಗಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಒಂದು ಸ್ವಲ್ಪ ಬ್ಲಿಂಗ್ ಇರಬೇಕಲ್ವಾ. ಸೊ ಆ ಬ್ಲಿಂಗ್ಗೆ ನಾನು ಯೂಫೋರಿಯಾ ಅಂತ ಒಂದು ಕಲರ್ ಪ್ಯಾಲೆಟ್ ಇದು ಆ್ಯಕ್ಚುಲಿ ಅಕ್ಕ ಕಳಿಸ್ಕೊಟ್ಟಿರೋದು ನನಗೆ US ಇಂದ. ಇದರಲ್ಲಿ ನಾನೊಂದು ಫ್ಲ್ಯಾಟ್ ಬ್ರಷ್ ತೊಗೋತೀನಿ. ಒಂದೊಂದು ಬ್ರಷ್ ಕಿಟ್ ತೋರಿಸ್ಲಿಲ್ಲ, ಪೌಚು ನೋಡಿ, ಇಷ್ಟು ಬ್ರಷಸ್ ಇದೆ ನನ್ನ ಹತ್ರ. ಸೊ ಈಗ ನಾನೇನು ಮಾಡ್ತೀನಿ ಅಂತಂದರೆ ಈ ಒಂಥರ ಆ್ಯಂಟಿಕ್ ಗೋಲ್ಡ್ ಕಲರ್ ಏನಿದೆ ಅದನ್ನು ಪಿಕ್ ಮಾಡ್ತೀನಿ. ಅದನ್ನು ಈಗ ಈ ಸೆಂಟರ್ ಪೋರ್ಷನಲ್ಲಿ ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಎಸ್ ನೋಡಿ, ಈಗ ನೆಕ್ಸ್ಟು ನಾನು ಐಲೈನರ್ನ ಯೂಸ್ ಮಾಡ್ತೀನಿ. ಸ್ವಿಸ್ ಬ್ಯೂಟಿ ಅವರ ಈ ಐ ಪೆನ್ನ ಯೂಸ್ ಮಾಡ್ತಾ ಇದ್ದೀನಿ. ಲಿಕ್ವಿಡ್ ಪೆನ್ ಲೈನರ್ ಅದು.
ಸೊ ನನಗೆ ನಾನು ಅಂದರೆ ವಾಟರ್ ಲೈನಲ್ಲಿ ಹಚ್ಕೊಳ್ಳಲ್ಲ, ತಿರುಗಿಸ್ಬಿಡ್ತೀನಿ ಕ್ಯಾಮ್ರಾ. ರಘು ಬಂದು ಇಲ್ಲಿ ನೋಡಿ ಏನೇನು ಮಾಡ್ತಾ ಇದ್ದಾರೆ ನೋಡಿ. ವಾಟರ್ ಲೈನಿಗೆ ಹಚ್ಚಲ್ಲ ನಾನು, ನೀವು ಬೇಕಿದ್ರೆ ವಾಟರ್ ಲೈನಿಗೆ ಹಚ್ಕೋಬೋದು. ಸೊ ನಾನು ಏನು ಮಾಡ್ತೀನಿ ಇವಾಗ ವಿಂಗ್ ಡಿಲೈನರ್ ಮಾಡ್ಕೊತೀನಿ. ಸೊ ಫಸ್ಟು ಇಷ್ಟು ಹಚ್ಕೋಬೇಕು, ಆಮೇಲೆ ಎಡ್ಜಸ್ ಮಾಡ್ಕೋಬೇಕು. ಇಲ್ಲ ಫಸ್ಟ್ ನೀವು ಎಡ್ಜಸ್ ಮಾಡಿಕೊಂಡು ಆಮೇಲೆ ಒಳಗಡೆ ಡ್ರಾ ಮಾಡ್ಕೋಬೋದು. ಸೊ ನಾನು ಕಣ್ಣನ್ನು ಬರ್ಕೊಂಡಿದ್ದೀನಿ. ನನಗೆ ಇಷ್ಟ. ನೀವು ಬೇಕಿದ್ರೆ ಇನ್ನರ್ ಅಂದರೆ ವಾಟರ್ ಲೈನಿಗೆ ನೀವು ಹಚ್ಕೋಬೋದು. ಒನ್ ಆಫ್ ದ ಬೆಸ್ಟ್ ಕಾಜಲ್ನ ನಾನು ಸಜೆಸ್ಟ್ ಮಾಡ್ತೀನಿ. ಬೆಲೋರಾ ಅವರ ಕೋಲ್ ಕಿಸ್ ಇಂಟೆನ್ಸ್ ಅಂದ್ಬಿಟ್ಟು ತುಂಬ ಪಿಗ್ಮೆಂಟೆಡ್ ಇದೆ ಇದು. ಆಮೇಲೆ ಸ್ಮಜ್ ಆಗಲ್ಲ, ವಾಟರ್ ಲೈನಲ್ಲಿ ಹಚ್ಕೊಂಡ್ರೆ ಸ್ಮಜ್ ಆಗಲ್ಲ. ಸೊ ತುಂಬ ಚೆನ್ನಾಗಿದೆ, ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನನ್ನ ಐನ ಫಿನಿಶ್ ಮಾಡ್ಕೊಳ್ಳೋದಕ್ಕೆ ಮಸ್ಕರ ಹಚ್ಕೊಂಡ್ಬಿಡ್ತೀನಿ. ಮೇಬ್ಲಿನ್ ಅವರ ಲ್ಯಾಶ್ ಸೆನ್ಸೇಷನಲ್ ಅಂದ್ಬಿಟ್ಟು ಸ್ಕೈ ಹೈ ಅನ್ನೋ ಒಂದು ರೇಂಜನ್ನ ಯೂಸ್ ಮಾಡ್ತಾ ಇದ್ದೀನಿ. ಮಸ್ಕರ ಸಿಕ್ಕಾಬಿಟ್ಟೆ ಬೇಗ ಡ್ರೈ ಆಗಿಬಿಡುತ್ತೆ. ನನಗೆ ಆರ್ಟಿಫಿಷಿಯಲ್ ಲ್ಯಾಶಸ್ ಇಷ್ಟ ಆಗಲ್ಲ. ಸೊ ಏನು ಮಾಡ್ತೀನಿ ಅಂತಂದರೆ ಲ್ಯಾಶಸ್ ಸ್ವಲ್ಪ ತಿಕ್ಕಾಗಿ ಕಾಣೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ನಿಮಗೆ. ಇನ್ನೂ ತಿಕ್ ಕಾಣಿಸ್ಬೇಕು ಅಂತಂದರೆ ಇದು ಸ್ವಲ್ಪ ಡ್ರೈ ಆದಮೇಲೆ ಅದ್ರ ಮೇಲೆ ರೀಅಪ್ಲೈ ಮಾಡಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಸ್, ಸೊ ಐ ಫಿನಿಶ್ ಆಗಿದೆ. ಈಗ ನೆಕ್ಸ್ಟು ಬ್ಲಷ್. ನಾನು 2 ಥರದ ಬ್ಲಷ್ನ ನಿಮಗೆ ತೋರಿಸ್ತೀನಿ. ಜಸ್ಟ್ ಹರ್ಬ್ಸ್ ಅವರ ಏನಂತಾರೆ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಅಂತ ಹೇಳ್ತಾರೆ, ಇದನ್ನು ಯೂಸ್ ಮಾಡ್ಬೋದು ನೀವು. ಇಲ್ಲ ಅಂತಂದರೆ ಮಾಮೂಲಿ ಕೇಕ್ ಬ್ಲಷ್ನ ಯೂಸ್ ಮಾಡ್ಬೋದು. ಸೊ ನೀವು ಬ್ಲಷ್ ಯಾವ್ದು ಯೂಸ್ ಮಾಡ್ತೀರಾ ಅನ್ನೋದಕ್ಕಿಂತ ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಿವಾಗ ನಿಮಗೆ ಜಸ್ಟ್ ಹರ್ಬ್ಸ್ ಅವರ ಲಿಪ್ ಆ್ಯಂಡ್ ಚೀಕ್ ಟಿಂಟೇ ಯೂಸ್ ಮಾಡಿ ತೋರಿಸ್ತೀನಿ. ಇದು ಇದ್ರದ್ದು ಶೇಡ್ ಬಂದು ಸಾಫ್ಟ್ ನೂಡ್. ಸೊ ರೂಬೀಸ್ ಅವ್ರ ಬ್ರಷ್ ತಗೋತಾ ಇದ್ದೀನಿ. ಅವರ ಹಿಂದೆಗಡೆ ಒಂದು ಬ್ರಷ್, ಇದು ಒಂದು ಫೌಂಡೇಶನ್ಗೆ ಒಂದು ಬ್ಲಷ್ಗೆ. ಸೊ ಈ ಬ್ಲಷ್ ಬ್ರಷಲ್ಲಿ ಸ್ವಲ್ಪ ಅದನ್ನು ಪ್ರಾಡಕ್ಟನ್ನು ಪಿಕ್ ಮಾಡಿಕೊಂಡು ಬರೀ ಇಲ್ಲಿ ಮಾತ್ರ ಹಚ್ಕೋಬೇಕು. ನಿಮಗೆ ಪ್ಲಂಪಿ ಲುಕ್ ಬೇಕು ಅಂತಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇಲ್ಲ ನಿಮಗೆ ಕಾಂಟೋರ್ಡ್ ಲುಕ್ ಅಂದರೆ ನಿಮ್ಮ ಮುಖ ಸಣ್ಣ ಕಾಣಿಸ್ಬೇಕು ಅಂತಂದರೆ ಇಲ್ಲಿ ಮಾತ್ರ ಅಪ್ಲೈ ಮಾಡ್ಕೋಬೇಕು ನೀವು. ಈಗ ಫಂಕ್ಷನ್ ಅಲ್ವಾ, ಸೊ ಒಂದು ಹೈಲೈಟರ್ನ ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಮೇಬ್ಲಿನ್ ಅವರ ಮಾಸ್ಟರ್ ಕ್ರೋಮ್ ಅಂದ್ಬಿಟ್ಟು ರೋಸ್ ಗೋಲ್ಡ್. ಸೊ ಒಂದು ಸ್ಲೀಕ್ ಆಗಿರೋ ಫ್ಲ್ಯಾಟ್ ಬ್ರಷನ್ನು ತಗೋತಾ ಇದ್ದೀನಿ. ಪ್ರಾಡಕ್ಟನ್ನ ಪಿಕ್ ಮಾಡಿಕೊಂಡು ಇಲ್ಲಿ ಮಾತ್ರ, ಅಂದರೆ ನಿಮ್ಮ ಹೈ ಪಾಯಿಂಟ್ಸ್ ಏನಿದೆಯೋ ಅಲ್ಲಿ ಮಾತ್ರ ಈಗ ಬ್ಲಷು ಹೈಲೈಟರ್ ಎಲ್ಲ ಮುಗಿದಿದೆ. ಸೊ ನೋಸ್ ಕಾಂಟೋರಿಂಗಿಗೆ ನಾನು ಐ ಶ್ಯಾಡೋ ನಿಮ್ಮ ಹತ್ರ ಸೆಪ್ರೇಟಾಗಿ ತೊಗೋಬೇಕು ಅಂತಿಲ್ಲ. ನಿಮ್ಮ ಹತ್ರ ಕಾಂಟೋರಿಂಗ್ ಪ್ಯಾಲೆಟ್ ಇದ್ದರೆ ಅದರಲ್ಲಿ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥ ಶೇಡ್ ತೊಗೊಳ್ಳಿ. ಅಂದರೆ ತೀರಾ ಡಾರ್ಕ್ ಬೇಡ, ಸ್ವಲ್ಪ ಲೈಟಾಗಿ ಇರಲಿ. ನೋಸ್ ಕಾಂಟೋರ್ ಮಾಡ್ಕೊಳ್ಳೋದಕ್ಕೆ ಬ್ರಷ್ ಇಲ್ಲ ಅಂತಂದರೆ ಆರಾಮಾಗಿ ಕೈಯಲ್ಲೇ ಮಾಡ್ಕೋಬೋದು. ಪ್ರಾಡಕ್ಟನ್ನು ಪಿಕ್ ಮಾಡಿ ಕೈಯಲ್ಲೇ ಮಾಡ್ಕೋಬೋದು, ಈಸಿಯೆಸ್ಟ್ ವೇ ಅದು. ಎಲ್ಲ ಆಗಿದೆ. ಲಿಪ್ಸ್ ಫಸ್ಟು ನಾನು ಒಂದು ಲಿಪ್ ಲೈನರ್ನ ಹಚ್ಕೋತೀನಿ. ನನಗೆ ಐ ವಾಂಟ್ ಟು ಕೀಪ್ ಮೈ ಲಿಪ್ಸ್ ಅ ಲಿಟಲ್ ನ್ಯೂಡ್, ಅಂದರೆ ತೀರಾ ಬ್ರೈಟ್ ಕಲರ್ ಹಾಕೋಕ್ಕೆ ಇಷ್ಟ ಇಲ್ಲ ನನಗೆ. ಸೊ ಸ್ವಿಸ್ ಬ್ಯೂಟಿ ಅವರ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಶೇಡ್ ಬಂದು ಬಾಬಿ ಬ್ರೌನ್. ಲಿಕ್ವಿಡ್ ಲಿಪ್ ಲೈನರ್ ಯೂಸ್ ಮಾಡೋದ್ರಿಂದ ಲಿಪ್ ಬಾಮನ್ನು ಹಚ್ಕೊಳ್ಳೋದು ತುಂಬ ಒಳ್ಳೆಯದು. ಈಗ ಲಿಪ್ ಲೈನರ್, ಸೊ ಬಾಬಿ ಬ್ರೌನ್ ಲಿಪ್ ಲೈನರ್ನ ಹಚ್ಕೊಂಡ್ಬಿಡ್ತೀನಿ. ಲಿಪ್ ಲೈನರ್ನ ಹಚ್ಕೊಂಡಿದ್ದೀನಿ. ಈಗ ತುಂಬ ಜನ ನನ್ನ ಲಿಪ್ಸ್ಟಿಕ್ಸ್ ಬಗ್ಗೆ ಕೇಳ್ತಾನೆ ಇರ್ತೀರ. ಸೊ ನಾನು ನನ್ನ ಕರೆಂಟ್ ಫೇವ್ರೆಟ್ ಲಿಪ್ಸ್ಟಿಕ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಪ್ಯಾಕ್ ಅವ್ರ ಲಿಪ್ಸ್ಟಿಕ್ ಟ್ರೈ ಮಾಡಿದೆ. ಇದರಲ್ಲಿ ಡಿಫ್ರೆಂಟ್ ಶೇಡ್ಸ್ ತೊಗೊಂಡಿದ್ದೀನಿ. ಸ್ಮರ್ಕ್ ಮತ್ತು ಅಡೋರ್ ನಿಮಗೆ ಸ್ವಲ್ಪ ಬ್ರೌನ್ ಶೇಡ್ ಬರುತ್ತೆ, ಬ್ರೌನ್ ನೂಡ್ ಅಂತಾರಲ್ಲ ಆ ಥರ ಶೇಡ್ ಬರುತ್ತೆ. ಪನಿ ಆ್ಯಂಡ್ ಟೀ ರೋಸ್ ನಿಮಗೆ ಪಿಂಕ್ ನೂಡ್ ಬರುತ್ತೆ. ಟೀ ರೋಸ್ ಸ್ವಲ್ಪ ಡಾರ್ಕರ್ ಶೇಡ್ ಆಫ್ ನೂಡ್ ಅಂತಲೇ ಹೇಳ್ಬೋದು. ಸೊ ಈಗ ಮೇಕಪ್ ಕಂಪ್ಲೀಟ್ ಆಗಿದೆ. ಈಗ ಒಂದೇ ಒಂದು ಫೈನಲ್ ಟಚ್ ಬಾಕಿ ಇದೆ, ಅದು ಏನು ಅಂತಂದರೆ ಬಿಂದಿ.
ಸೊ ಬೊಟ್ಟೊಂದು ಇಟ್ಕೊಂಡು ಡ್ರೆಸ್ ಒಂದು ಚೇಂಜ್ ಮಾಡಿಬಿಟ್ರೆ ನಮ್ಮ ಫೈನಲ್ ಲುಕ್ ರೆಡಿ ಆಗುತ್ತೆ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಈ ಡ್ರೆಸ್ಸು ಸಾರಿ ಕನ್ವರ್ಷನ್ ಅಂತ ಹೇಳಿದ್ರೆ ನಂಬ್ತೀರಾ? ಸಾರಿನ ನಾನು ಕನ್ವರ್ಟ್ ಮಾಡಿಸಿರೋದು. ಎಸ್. ಸೊ ನೆಕ್ಸ್ಟ್ ವಿಡಿಯೋಲಿ ನಾನು ಡೆಫಿನೆಟ್ಲಿ ನನ್ನ ಒಂದಷ್ಟು ಸಾರೀಸ್ನ ಕನ್ವರ್ಟ್ ನನ್ನ ಹೇಳೋ ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಸಾರಿ ಕನ್ವರ್ಷನ್ ತೋರಿಸ್ತೀನಿ. ಹೌದು, ಗೊತ್ತಾಯ್ತಲ್ವಾ ನಿಮಗೆ? ಸೊ ನಿಮಗೆ ಈ ಮೇಕಪ್ ಟ್ಯುಟೋರಿಯಲ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.